ಆಮೇಲೆ ಇದರಲ್ಲಿ ನೋಡಿ ಇನ್ನೊಂದು ಅವರಿಗೆ ಮುಖ್ಯವಾದ ಬೆನಿಫಿಟ್ ರೈತರಿಗೆ ಮತ್ತೊಂದು ಪಾಯಿಂಟ್ ಬೇಕು ಇದರಲ್ಲಿ ವಿಶೇಷತೆ ಏನು ಅಂದ್ರೆ ಇವರಿಗೆ ಲಾಂಗ್ ಟೈಮ್ ಕೊಟ್ಟಿದ್ದೀವಿ ಅಂದ್ರೆ ಒಂದು ಆಯಿಲ್ ಬದಲಾವಣೆ ಸಮಯ ಬರೀ ಮೊದಲಿನ ಹಳೆ ಟ್ರಾಕ್ಟರ್ 250 ಗಂಟೆ ಇದ್ದದನ್ನ 400 ಗಂಟೆಗೆ ಅವಧಿ ವಿಸ್ತರಣೆ ಮಾಡಿದೀವಿ. ಮೊದಲೇ ಹೈಡ್ರೋಲಿಕ್ ಪಂಪ್ ಲಿಫ್ಟಿಂಗ್ ಕೆಪಾಸಿಟಿ ಇದೆ, ಹೈಡ್ರೋಲಿಕ್ ಫಾಸ್ಟ್ ಅಂಡ್ ಫ್ಲೂಯಿಡ್ ಇದೆ, 35 ಲೀಟರ್ ಪರ್ ಮಿನಿಟ್ ಫಾಸ್ಟ್ ಇದೆ. ಇದರಿಂದ ನಿಮಗೆ ಸ್ಟಿಪ್ಪರ್ ಎತ್ತುವಾಗ ವೆರಿ ಈಸಿ ಟು ಲಿಫ್ಟಿಂಗ್ ಆಗ್ತದೆ, ಯಾವುದೇ ಆಕ್ಸಿಲೇಟರ್ ಅವಶ್ಯಕತೆ ಇರೋದಿಲ್ಲ. ಫಾಸ್ಟ್ ಅಂಡ್ ಸ್ಪೀಡ್ ಪಂಪ್ ಇದೆ. ಜೊತೆ ಹಾಯ್ ಹಲೋ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಟ್ರಾಕ್ಟರ್ ಇನ್ಫಾರ್ಮೇಶನ್ ಕನ್ನಡ ಯೂಟ್ಯೂಬ್ ಚಾನಲ್. ಇವತ್ತು ನಿಮ್ಮ ಮುಂದಾದ್ರೆ ಮಹೇಂದ್ರ ಟ್ರಾಕ್ಟರ್, ಹೊಸ ಟ್ರಾಕ್ಟರ್ ಆದ್ರೆ ರಿಲೀಸ್ ಆಗಿದ್ದ ಟ್ರಾಕ್ಟರ್ 2024 ರಿಲೀಸ್ ಆಗಿದ್ದ ಟ್ರಾಕ್ಟರ್ ಆದ್ರೆ ನಿಮ್ ಮುಂದಿದೆ ಫ್ರೆಂಡ್ಸ್. ಇದ್ರ ಬಗ್ಗೆ ಪೂರ್ತಿ ಫುಲ್ ಡೀಟೇಲ್ಸ್ ಆದ್ರೆ ಕೊಟ್ಟಿರ್ತೇನೆ. ವಿಡಿಯೋ ಮಾತ್ರ ಸ್ಕಿಪ್ ಮಾಡಬೇಡಿ, ಪೂರ್ತಿ ಕ್ಲೀನಾಗಿ ಎಂಡ್ವರೆಗೂ ಕೂಡ ಕ್ಲೀನಾಗಿ ನೋಡ್ಬಿಡಿ ಫ್ರೆಂಡ್ಸ್. ಯಾಕಂತ ಅಂದ್ರೆ ಇದ್ರ ಬಗ್ಗೆ ನೀವು ಇನ್ಫಾರ್ಮೇಶನ್ ಕೊಟ್ಟಿರೋದ್ರಿಂದ ನೀವು ಪ್ರತಿ ಒಂದು ನಿಮಗೆ ಇನ್ಫಾರ್ಮೇಶನ್ ಕೂಡ ಇಂಪಾರ್ಟೆಂಟ್ ಆಗತ್ತೆ ಫ್ರೆಂಡ್ಸ್. ಯಾಕಂತಂದ್ರೆ ನೀವು ಗಾಡಿ ತಗೋಬೇಕಂತಂದ್ರೆ ನಿಮಗ ಇಲ್ಲ ಅಥವಾ ನಿಮ್ಮ ಫ್ರೆಂಡ್ಸ್ ತಗೋಬೇಕಂದ್ರೂ ಕೂಡ ನಿಮಗೆ ಯೂಸ್ ಆಗುತ್ತೆ. ನೋಡ್ರಿ ಕ್ಲೀನ್ ನೋಡಿ, ವಿಡಿಯೋ ಮಾತ್ರ ಸ್ಕಿಪ್ ಮಾಡಬೇಡಿ. ನೋಡಿ ಫ್ರೆಂಡ್ಸ್, ನಿಮ್ಮ ಮುಂದಿದೆ ಮಹೇಂದ್ರ 275 DITU PP MG ಇಂಜನ್. ಈ 2024 ಮಹೇಂದ್ರ ಟ್ರಾಕ್ಟರ್ ರಿಲೀಸ್ ಮಾಡಿದ ಗಾಡಿ ಇದೆ ಮಹೇಂದ್ರ 275, 39 HP ಹಾರ್ಸ್ ಪರ್ ಗಾಡಿ. ಇದ್ರ ಬಗ್ಗೆ ಫುಲ್ ಡೀಟೇಲ್ಸ್ ಇವರು ಶೋರೂಮ್ನರೇ ಇಲ್ಲಿ ಅದಾರೆ, ಅವ್ರ ಮಾತಲ್ಲೂ ಕೂಡ ತಿಳ್ಕೊಳ್ಳೋಣ. ನನಗೆ ಗೊತ್ತಿರಂಗಾದ್ರೆ ಇದು RPM ಬಂದ್ಬಿಟ್ಟು 2000. ಈ ಗಾಡಿ ಹಾರ್ಸ್ ಪರ್ 39 HP. ಬ್ಯಾಕ್ ಸೈಡ್ PTO ಬಂದ್ಬಿಟ್ಟು 35.5. ಅಂದ್ರೆ ಇಂಜಿನ್ ಸ್ಪೀಡ್ಗೆ ಅದಕ್ಕೂ 3.5 ಅಷ್ಟೇ ಡ್ರಾಪ್ ಆಗೋದು ಫ್ರೆಂಡ್ಸ್. ಫ್ರಂಟ್ ಇಂಜನ್ಗೆ ಬ್ಯಾಕ್ ಸೈಡ್ ನಾವು ಯೂಸ್ ಮಾಡ್ತೀವಲ್ಲ ರೂಟ್ರಿಗೆ ಸ್ಪೀಡ್ ಬಂದ್ಬಿಟ್ಟು 3.5 ಅಷ್ಟೇ ಡ್ರಾಪ್ ಆಗುತ್ತೆ. ಇಳ್ಕದ್ದೆಲ್ಲ ಕೂಡ ಇಂಜನ್ ಸ್ಪೀಡ್ ನಾರ್ಮಲ್ 2000 RPM. ಇದು ಹೇಳ್ಬೇಕಂದ್ರೆ ನಿಮಗೆ ದೊಡ್ಡ ಗಾಡಿನೇ. ಈಗ ಮ್ಯಾಕ್ಸಿಮಮ್ ನಾವು ಎಲ್ಲ ಮಹೇಂದ್ರ ಟ್ರಾಕ್ಟರ್ಸ್ ಎಲ್ಲ ನೋಡ್ತಿರ್ತೀವಲ್ಲ ಅದೇ. ಇದು PP ಅಂದ್ರೆ ಪವರ್ ಪ್ಲಸ್. ಇದು PP ಅಂದ್ರೆ ಪವರ್ ಪ್ಲಸ್ MGP ಇಂಜನ್ ಅಂತ. ಇದರಲ್ಲಿ ಹೊಸ ಟೆಕ್ನಾಲಜಿ ಅಂತ ಹೇಳಿ ಮಹೇಂದ್ರ ಕಂಪ್ನಿ 2024 ರಿಲೀಸ್ ಮಾಡಿದ ಗಾಡಿ ಇದು. ಇದ್ರ ಬಗ್ಗೆ ಇನ್ಫಾರ್ಮೇಶನ್ ಪ್ರತಿ ಪಾಯಿಂಟ್ ಕೂಡ ನಿಮಗಾದ್ರೆ ತಿಳಿಸ್ಕೊಡಕ್ಕೆ ಪ್ರಯತ್ನ ಮಾಡ್ತೀವಿ. ವಿಡಿಯೋ ಮಾತ್ರ ಸ್ಕಿಪ್ ಮಾಡಕ್ ಹೋಗಬೇಡಿ, ಪೂರ್ತಿ ಕ್ಲೀನ್ ಆಗಿ ಎಂಡ್ ವರ್ಕ್ ಕೂಡ ಕ್ಲೀನ್ ಆಗಿ ನೋಡಿ, ಅಥವಾ ನಿಮ್ ಫ್ರೆಂಡ್ಸ್ಗಾದ್ರೂ ಶೇರ್ ಮಾಡಿ, ಅವ್ರ ಮಾತಲ್ಲೇ ತಿಳಿಸ್ಕೊಡೋಣ. ಬರ್ರಿ ಸರ್. ನಿಮ್ಮ ಹೆಸರು? ನಮ್ಮ ಹೆಸರು GS ಸ್ವಾಮಿ ಅಂತ. GS ಸ್ವಾಮಿ ಸರ್, ಇದ್ರ ಬಗ್ಗೆ ನಮ್ಗೆ ತಿಳಿಸ್ಕೊಡಿ. ಯಾಕಂತಂದ್ರೆ ಈಗ ರೈತರಿಗೆ ತಗೋಬೇಕಂತ ಇರ್ತಾರೆ. ಈಗ ನಾವು ಏನೇ ಅಂದ್ರೂ ಕೂಡ ನಾವು ತಿಳಿಸ್ಬೇಕಂದ್ರೆ ನಾವು ಯಾವ್ದೋ ಒಂದು ರೂಪದಲ್ಲಿ ಅವ್ರಿಗೆ ರೀಚ್ ಮಾಡಿದ್ರೇನೆ ಅವ್ರು ತಗೊಳಕ್ ಕೂಡ ಅವ್ರಿಗೊಂದು ಉಪಯೋಗ ಆಗತ್ತೆ. ಇಲ್ಲ ಅಥವಾ ಅವ್ರ ಸ್ನೇಹಿತರಿಗಾಗ್ಲಿ ಅವ್ರ ಬಂಧು ಮಿತ್ರರಿಗಾಗ್ಲಿ ಪ್ರತಿ ಒಬ್ಬರಿಗೆ ಯೂಸ್ ಆಗತ್ತೆ. ತಿಳಿಸ್ಕೊಡಿ ಸರ್, ಇದ್ರ ಬಗ್ಗೆ ಮಾಹಿತಿ ತಿಳಿಸ್ಕೊಡಿ. ಇದರಲ್ಲಿ ವಿಶೇಷವಾಗಿ ಅವ್ರು ಏನ್ ಮಾಡಿದ್ರು ಸರ್ ಅಂತಂದ್ರೆ 3 ಸಿಲಿಂಡರ್ ಜನಗಳಿಗೆ ನಿರೀಕ್ಷೆ ಜಾಸ್ತಿ ಇರ್ತದೆ. ಒಂದು MGP ಇಂಜಿನ್ ಅನ್ನ ಒಂದು ಕಾಂಪ್ರೆಸ್ ರೂಪದಲ್ಲಿ ವಿತ್ ಪವರ್ಫುಲ್ ನ್ಯೂ ಟೆಕ್ನಾಲಜಿ ಒಂದಿಗೆ ಇದನ್ನ ಒಂದು ಕಂಬೈನ್ಡ್ ಇಂಜಿನ್ ಅನ್ನ MGP ಮುಖಾಂತರ 3 ಸಿಲಿಂಡರ್ ಇಂಜಿನ್ ಅವ್ರು ಕೊಟ್ಟಿದ್ದಾರೆ. ಇದರಲ್ಲಿ ನಿಮಗೆ 2700 CC ಕೂಡ ಬರ್ತಾ ಇದೆ. 180 ನ್ಯೂಟನ್ ಮೀಟರ್ ಪವರ್ ಅನ್ನ ಟ್ರ್ಯಾಕ್ ಅಪ್ ಚಾನ್ಸಸ್ ಜಾಸ್ತಿ ಇದೆ. ಅಂದ್ರೆ ಟ್ರಾಕ್ಷನ್ ಪವರ್. ಹೌದು, ರೈತರಿಗೆ ಪವರ್ ಬೇಕು. ಹೆವಿ ಡ್ಯೂಟಿ ಎಲ್ಲ ಥಿಂಗ್ಸ್ ಗಳನ್ನ ಅವರು ಇಂಪ್ಲಿಮೆಂಟ್ಸ್ ಗಳನ್ನ ಕ್ಯಾರಿ ಮಾಡ್ಲಿಕ್ಕೆ ಬ್ಯಾಕಪ್ ಟಾರ್ಕ್ ಲಾಸ್ ಆಗದಂಗೆ ಒಂದು 180 ನ್ಯೂಟನ್ ಮೀಟರ್ ನಲ್ಲಿ ಇದು ಫೋರ್ಸ್ ಕೊಡ್ತಾ ಇದೆ. ಇದರಲ್ಲಿ ಬ್ಯಾಕಪ್ ಟಾರ್ಕ್ ಹೆವಿ ಇದೆ ಸರ್. ಆ ಕಾರಣಕ್ಕೋಸ್ಕರ ನಾವು ಪವರ್ ಪ್ಲಸ್ ಅಂತ ಕೊಟ್ಟಿದ್ದೀವಿ. ಅದರ ಜೊತೆಗೆ 3 ಸಿಲಿಂಡರ್ ನಲ್ಲಿ MGP ಇಂಜಿನ್ ಅನ್ನು ಕೊಟ್ಟು 6 ಇಯರ್ ವಾರಂಟಿ ಕನ್ಸಿಡರ್ ಮಾಡಿದೀವಿ. 6 ವರ್ಷ ವಾರಂಟಿ ಕೊಡ್ತಾ ಇದ್ದೀವಿ. ಇವರಿಗೆ ವಿಶೇಷವಾಗಿ SFC ಕೂಡ ನಾವು ಕಡಿಮೆ ಮಾಡಿದೀವಿ. 1 ನಿಮಿಷಕ್ಕೆ ಪರ್ ಗ್ರಾಮ್ ಪರ್ ಅವರ್ 180 ml ಅನ್ನ ಕನ್ಸ್ಯೂಮ್ ಮಾಡ್ತದೆ. ಎಕನಾಮಿಕಲಿ ಇರ್ತದೆ. ಅವ್ರಿಗೆ ಉಳಿತಾಯ ರೂಪದಲ್ಲಿ ಮೈಲೇಜ್ ಸಿಗುವಂತ ವ್ಯವಸ್ಥೆಯನ್ನು ಕೂಡ ಮಾಡಿದೀವಿ. ಇದು ಒಂದು ವಿಶೇಷ ಅಡಿಷನಲ್ ಅವ್ರಿಗೆ ಬೆನಿಫಿಟ್ ಅಂತ ಹೇಳ್ಬೋದು. ಸೆಕೆಂಡ್, ನಾವು ಹಿಂದೆ ಟ್ರಾನ್ಸ್ಮಿಷನ್ ನೋಡೋದಾದ್ರೆ ಇದರಲ್ಲಿ ಅವ್ರಿಗೆ PCM ಟೆಕ್ನಾಲಜಿ ಅಲ್ಲಿ ತಗೊಂಡ್ ಬಂದಿದ್ದಾರೆ. ಪಾರ್ಷಿಯಲ್ ಕಾನ್ಸ್ಟೆಂಟ್ ಮೆಶ್ ಗೇರ್ ಬಾಕ್ಸ್ ಬಂದಿದೆ ವಿತ್ ಇದರಲ್ಲಿ ಹೈ ಲೋ ಮೋಡ್ ನೊಂದಿಗೆ. ನ್ಯೂಟ್ರಲ್ ನಲ್ಲಿ ಗಾಡಿ ಸ್ಟಾರ್ಟಿಂಗ್ ನಿಮಗೆ ಡಿಸ್ಕನೆಕ್ಟ್ ಆಗಿರ್ತದೆ. ನೀವು ಯಾವ್ದಾದ್ರು ಲೋ ಆರ್ ಹೈ ಹಾಕಿದಾಗ ನಿಮಗೆ ಇಗ್ನಿಷನ್ ಕಂಟಿನ್ಯೂಷನ್ ಬರುತ್ತೆ ಫಾರ್ ಸೇಫ್ಟಿ ಪರ್ಪಸ್. ಅದು ಸೇಫ್ಟಿ ಪರ್ಪಸ್. ಅದ್ರಿ ಇವಾಗ
ಮನೆಯಲ್ಲಿ ಹುಡುಗರು ಪಾಡ್ರು ಇರ್ತಾರೆ, ಅವ್ರು ಇರ್ತಾರೆ, ಕೀ ಬಿಟ್ಟು ಹೋಗಿರ್ತಾರೆ. ಇವರು ಬಂದ ತಕ್ಷಣ ಇದನ್ನ ನ್ಯೂಟ್ರಲ್ ಯಾವ್ದಾದ್ರು ಒಂದು ಈ ಮಾಡಲ್ ಗೇರ್ ಮಾಡಲ್ ಬಿಟ್ರೆ ಗಾಡಿ ಅದು ಸ್ಟಾರ್ಟಿಂಗ್ ಸಿಗೋದಿಲ್ಲ. ಅದರಿಂದ ಒಂದು ಸೇಫ್ಟಿ ಪ್ರಿಕಾಷನ್ ಅಲ್ಲಿ ಅಳವಡಿಕೆ ಮಾಡಿದೀವಿ. ಇನ್ನು ಉಳಿದಂತೆ ಆದಷ್ಟು ಜನಗಳ ಒಂದು ನಿರೀಕ್ಷೆ ಏನಿದೆ ಅಂದ್ರೆ ಸೆಂಟರ್ ಗೇರ್ ಬಾಕ್ಸ್ ಬೇಕಿತ್ತು ನಮಗೆ. ಇವತ್ತಿನ ದಿನಮಾನಗಳಲ್ಲಿ ಸೈಡ್ ಶಿಫ್ಟ್ ಅಲ್ಲಿ ಜನಗಳು ಕನ್ಫ್ಯೂಷನ್ ಅಲ್ಲಿ ಇರ್ತಾರೆ. ಹಾಗಾಗಿ ವೆರಿ ಈಸಿಲಿ ಎಕೋ ಫ್ರೆಂಡ್ಲಿ ಅಂತ ಹೇಳ್ಬೋದು. ಬಹಳ ಈಸಿ ಟು ಫಿಟ್ ಫಾರ್ ಸೆಂಟ್ರಲೈಸ್ ಗೇರ್ ಬಾಕ್ಸ್. ಅದಕ್ಕೋಸ್ಕರ ಪಾರ್ಷಿಯಲ್ ಕಾನ್ಸ್ಟೆಂಟ್ ಮೆಶ್ ಗೇರ್ ಬಾಕ್ಸ್ ಅನ್ನು ನಾವಿಲ್ಲಿ ಅಳವಡಿಕೆ ಮಾಡಿದ್ದೇವೆ. ಅದಕ್ಕೆ ಅನುಗುಣವಾಗಿ ಸ್ಲೈಡಿಂಗ್ ಸೀಟ್ ಒಂದಿದೆ ಇದು. ಆ ನಂತರ ಎರ್ಗೋಮಿಕಲ್ PCDC ಲಿವರ್ ಅನ್ನು ಅವರಿಗೆ ಅನುಕೂಲವಾಗಿ ಕೈಗೆ ಎಟ್ಕೊಂತಾನೆ ಹತ್ರದಲ್ಲಿ ಕೊಟ್ಟಿದ್ದೇವೆ. ಬಹಳ ಕಂಫರ್ಟ್ ಡ್ರೈವಿಂಗ್ ಸಿಗ್ತಾ ಇದೆ ಇವರಿಗೆ. ಏನ್ ಇದರಲ್ಲಿ ಫ್ರಂಟ್ ಇವೋಟೆಕ್ ಮಾಡೆಲ್ ಏನ್ ಬಂದಿದೆ ಇದರಲ್ಲಿ ಅವರಿಗೆ ಬಹಳ ಕಂಫರ್ಟ್ ಡ್ರೈವಿಂಗ್, ಈಸಿ ಟು ಆಪರೇಷನ್, ಈಸಿ ಟು ಸ್ಟೇರಿಂಗ್, ಪವರ್ ಸ್ಟೇರಿಂಗ್ ನ ಮತ್ತು ಒಂದು ಆಯಿಲ್ ಬ್ರೇಕಿನ ಒಂದು ಫೀಲಿಂಗ್ ಬಹಳ ಚೆನ್ನಾಗಿ ಅವರಿಗೆ ಸಿಗ್ತಾ ಇದೆ. ಇದರ ಜೊತೆಗೆ ನಾವು ಈ ಟ್ರಾನ್ಸ್ಮಿಷನ್ ಕೂಡ ಸ್ಪೀಡು ಇನ್ಕ್ರೀಸ್ ಆಗಿದೆ. ಇನ್ಕ್ರೀಸ್ ಕೊಟ್ಟಿರೋ ಕಾರಣ ಅಂದ್ರೆ ಗೇರ್ ಟೀತ್ ಅಲ್ಲಿ ಒಂದು ಮಾಡಿಫಿಕೇಶನ್ ಮಾಡಿದೀವಿ ಅವರಿಗೆ. ಪ್ರೀವಿಯಸ್ ಟ್ರ್ಯಾಕ್ಟರ್ ಗಿಂತ ಈ ಟ್ರ್ಯಾಕ್ಟರ್ ಅಲ್ಲಿ ಹೆಚ್ಚು ವಿಸ್ತೀರ್ಣ ಸಮಯವನ್ನು ಅದೇ ಸಮಯದಲ್ಲಿ ಹೆಚ್ಚು ವಿಸ್ತೀರ್ಣ ಏರಿಯಾ ಕವರ್ ಮಾಡೋದಕ್ಕೆ. ಅದೇ ನಾವು ನೋಡ್ತಾ ಇದ್ರಿ ಮಹೇಂದ್ರ ಟ್ರಾಕ್ಟರ್ ಕಂಪ್ನಿ ಯಾವಾಗ್ಲಿಂದಾನು ಮೊದ್ಲಿಂದಾನು ಕೂಡ ರೈತರಿಗೆ ಉಪಯೋಗ ಆಗಂಗೆ, ಅವ್ರಿಗೆ ಬೆನಿಫಿಟ್ ಆಗಂಗೆ, ಅವ್ರಿಗೆ ಏನಂದ್ರು ಕೂಡ ಪ್ರತಿಯೊಂದು ಮಾಡೆಲ್ ಇಲ್ಸಕರ ಕೂಡ ಒಂದು ಬೆನಿಫಿಟ್ ತೋರ್ಸ್ಕೊಂತಾನೆ ಬರ್ತೈತ್ರಿ ಮಹೇಂದ್ರ ಕಂಪ್ನಿ ಯಾವಾಗ್ಲೂ ಕೂಡ. ಒಂದು ಟೆಕ್ನಾಲಜಿ ಪಾಸಿಟಿವ್ ಅಡ್ವಾನ್ಸ್ ತಗೊಳ್ತಾನೆ ಇರ್ತಾರೆ. ಇದರಲ್ಲಿ ನಾವು ಗೇರ್ ಟೀತ್ ಅನ್ನ ಮಾಡಿಫೈ ಮಾಡ್ಬಿಟ್ಟು ಅವ್ರಿಗೆ ಹೆವಿ ಡ್ಯೂಟಿ ಗೇರ್ ಬಾಕ್ಸ್, ಹೆವಿ ಹೈಡ್ರೋಲಿಕ್ ವಿತ್ ಪವರ್ಫುಲ್ PTO. ಇವರು ಒಂದು ಎಲ್ಲಾ ನಿರೀಕ್ಷೆ ಪ್ರಕಾರ ಇವರು ಒಂದು ಸ್ಲಾಶರ್ ಆಗ್ಬೋದು, ಮಲ್ಚರ್ಸ್ ಆಗ್ಬೋದು, ರೋಟಾವೇಟರ್ ಆಗ್ಬೋದು, 35.5 ಇವರಿಗೆ HP ನಿರೀಕ್ಷೆ ಮಟ್ಟಕ್ಕಿಂತ ಹೆಚ್ಚಾಗಿ ಅವರಿಗೆ ಪವರ್ ಟೇಕ್ ಕೊಡ್ತಾ ಇದೆ PTO ಆಪರೇಷನ್ಸ್. ಪ್ಲಸ್ ನೀವು ಹಿಂದ್ಗಡೆ ನೋಡೋದಾದ್ರೆ ಟೈರ್ ಸೈಜ್ ನಿಮಗೆ 12.4/24 ಬರ್ತಾ ಇದೆ. 12 ಸಾರಿ, ಇದು 13.6/28. ಸಾರಿ, 13.6/28. ಈ ಟೈರಿನ ಸೈಜ್ ಬಂದು 13.6/28. 60016. ಹಾ, 60016 ಪವರ್ ಸ್ಟೇರಿಂಗ್ ಅಂತ. ಆಮೇಲೆ ಇದ್ರಲ್ಲಿ ನೋಡಿ ಇನ್ನೊಂದು ಅವ್ರಿಗೆ ಮುಖ್ಯವಾದ ಬೆನಿಫಿಟ್ ರೈತರಿಗೆ ಮತ್ತೊಂದು ಪಾಯಿಂಟ್ ಬೇಕು. ಇದರಲ್ಲಿ ವಿಶೇಷತೆ ಏನು ಅಂದ್ರೆ ಇವರಿಗೆ ಲಾಂಗ್ ಟೈಮ್ ಕೊಟ್ಟಿದ್ದೀವಿ. ಅಂದ್ರೆ ಒಂದು ಆಯಿಲ್ ಬದಲಾವಣೆ ಸಮಯ ಬರೀ ಮೊದಲಿನ ಹಳೆ ಟ್ರ್ಯಾಕ್ಟರ್ 250 ಗಂಟೆ ಇದ್ದದನ್ನ 400 ಗಂಟೆಗೆ ಅವಧಿ ವಿಸ್ತರಣೆ ಮಾಡಿದೀವಿ. ಮೊದ್ಲೇ ಫಸ್ಟ್ ಗೆ ಸ್ಟಾರ್ಟಿಂಗ್ 250 ಗಂಟೆಗೆ ಇರೋದು ಇವಾಗ 400 ಗಂಟೆ. ಹೌದೌದು. ಇವರಿಗೆ ಮುಖ್ಯವಾಗಿ ಹಣದ ಉಳಿತಾಯ, ಹೌದ್ರಿ. ಅದ್ರ ಜೊತೆಗೆ ನಿಮಗೆ ಸರ್ವಿಸಿನ ಸೌಲಭ್ಯ, ಅದ್ರ ಜೊತೆಗೆ ನಿಮಗೆ ಟಾರ್ಕ್ ಅಂಡ್ ಪವರ್, ಪ್ಲಸ್ ಅದ್ರ ಜೊತೆಗೆ ಸ್ಪೀಡ್ ಗೇರ್ ಬಾಕ್ಸ್, ಹೆವಿ ಹೈಡ್ರೋಲಿಕ್, ಎಲ್ಲ ನಿರೀಕ್ಷೆ ಮಟ್ಟಗಳನ್ನು ಒಂದು 6 ಪಾಯಿಂಟ್ ಅಲ್ಲೂ ಕೂಡ ರೈಟ್ ಆಗಿದೆ ಈ ಟ್ರ್ಯಾಕ್ಟರ್. ಹೌದ್ರಿ. ಆ ರೈತರು ಒಂದು ಸಣ್ಣ ರೈತರಾಗಿರ್ಬೋದು, ಹೇಳ್ಬೇಕಂದ್ರೆ 2024 ಬೆಸ್ಟ್ ಅಂಡ್ ಎಕನಾಮಿಕಲ್ ಟ್ರ್ಯಾಕ್ಟರ್ ಅಂತ ಹೇಳ್ಬೋದು. ವಿತ್ ಮೈಲೇಜ್, ವಿತ್ ಪವರ್, ಅಗ್ರೆಸಿವ್ಲಿ ಇದು ಟಾಪ್ ಮೋಸ್ಟ್ ಟ್ರ್ಯಾಕ್ಟರ್ ಆಗಿ ಇದು ಹೊರಹೊಮ್ಮಿದೆ. ಜನಗಳ ಇದರ ಪೂರ್ತಿ ಎಂಡ್ ಟು ಎಂಡ್ ಇದನ್ನ ಗಮನಿಸಿ ಇದರ ಸ್ಪೆಸಿಫಿಕೇಶನ್ ತಗೊಳ್ಳಿ. ದಯವಿಟ್ಟು ಇದರಿಂದ ನೀವು ಸಮೃದ್ಧಿ ಹಾಗೂ ಅಭಿವೃದ್ಧಿ, ನಿಮ್ಮ ನಿರೀಕ್ಷಿತ ಎಕ್ಸ್ಪೆಕ್ಟೇಷನ್ ಗುರಿ ಮುಟ್ಟುವಂತ ಈ ಟ್ರ್ಯಾಕ್ಟರ್ ನೀಡ್ತದೆ ಅಂತ ನನ್ನ ವಿಶ್ವಾಸದಿಂದ ನಾನು ಹೇಳ್ತಾ ಇದ್ದೀನಿ. ಹೇಳಿ ಸರ್. ನೋಡಿ ರೈತರೆ, ಈ ಟ್ರ್ಯಾಕ್ಟರ್ ಅಲ್ಲಿ ನಿಮಗೆ ರ್ಯಾಪ್ ಅರೌಂಡ್ ಹೆಡ್ಲೈಟ್ ಗಳು ಕೊಟ್ಟಿದ್ದೀವಿ. ರ್ಯಾಪ್ ಅರೌಂಡ್ ಹೆಡ್ಲೈಟ್ ಅನ್ನ ಅರ್ಥ ಏನು ಅಂತಂದ್ರೆ, ಇವತ್ತು ಕಾರ್ ಸೆಗ್ಮೆಂಟ್ ಅಲ್ಲಿ ಬರೋ ರೀತಿಯಲ್ಲಿ ಹೆಡ್ಲೈಟ್ಸ್ ಇದೆ, ಹ್ಯಾಲೋಜನ್ ಬಲ್ಬ್ಸ್ ಇದೆ, ಗುಡ್ ಲುಕ್, ನ್ಯೂ ಲುಕ್ ಇದೆ. ಪ್ಲಸ್ ಶೀಟ್ ಮೆಟಲ್ ನೋಡೋದಾದ್ರೆ ವಿತ್ ಹೆವಿ ಥಿಕ್ನೆಸ್ ಶೀಟ್ ಮೆಟಲ್ ಕೊಟ್ಟಿದ್ದಾರೆ. ಪ್ಲಸ್ ನಿಮ್ಗೆ ಸೈಲೆನ್ಸರ್ ಅಲ್ಲಿ ಯಾರೋ ಇಮಿಡಿಯೇಟ್ ಆಗಿ ಕೈ ತಗಲ್ದಾಗ ಸುಡೋದು ಆಗ್ಬಾರ್ದು, ಬರ್ನಿಂಗ್ ಆಗ್ಬಾರ್ದು, ಅವಾಯ್ಡ್ ಮಾಡಿದೀವಿ, ಒಂದು ಗಾರ್ಡ್ ಕೊಟ್ಟಿದೀವಿ. ಪ್ಲಸ್ ನಿಮಗೆ 35 ಲೀಟರ್ PLM ಪರ್ ಮಿನಿಟ್ ಗೆ ಹೆವಿ ಫಾಸ್ಟ್ ಅಂಡ್ ಫ್ಲೋ ನಿಮಗೆ ಹೈಡ್ರೋಲಿಕ್ ಪಂಪ್ ಲಿಫ್ಟಿಂಗ್ ಕೆಪಾಸಿಟಿ ಇದೆ. ಹೈಡ್ರೋಲಿಕ್ ಫಾಸ್ಟ್ ಅಂಡ್ ಫ್ಲೋ ಫ್ಲೂಯಿಡ್ ಇದೆ. 35 ಲೀಟರ್ ಪರ್ ಮಿನಿಟ್ ಫಾಸ್ಟ್ ಇದೆ. ಇದರಿಂದ ನಿಮಗೆ ಸ್ಟಿಪ್ಪರ್ ಎತ್ತುವಾಗ ವೆರಿ ಈಸಿ ಟು ಲಿಫ್ಟಿಂಗ್ ಆಗ್ತದೆ. ಯಾವುದೇ ಆಕ್ಸಿಲೇಟರ್ ಅವಶ್ಯಕತೆ ಇರೋದಿಲ್ಲ. ಫಾಸ್ಟ್ ಅಂಡ್ ಸ್ಪೀಡ್ ಪಂಪ್ ಇದೆ. ಜೊತೆಗೆ ಪವರ್ ಸ್ಟೇರಿಂಗ್ ಕೂಡ ಕೊಟ್ಟಿದ್ದೀವಿ. 2 ಕಡೆ ಪಂಪ್, 2 ವೇ ಪವರ್ ಸ್ಟೇರಿಂಗ್ ಸರ್. ಬೇರೆಯವರೆಲ್ಲ ಒಂದು ಸಿಂಗಲ್ ಪಂಪ್ ಕೊಟ್ಟಿರ್ತಾರೆ. ಅದ್ರ ಬಾಳಿಕೆಗೆ ಇದ್ರ ಗುಣಮಟ್ಟ ನೋಡೋದಾದ್ರೆ ಇದರಲ್ಲಿ ಲಾಂಗ್ ಲೈಫ್ ಡ್ಯೂರೇಬಲ್, ಹಾಗಾಗಿ 2 ವೇ ಪವರ್ ಎಂಡಿಂಗ್ ಪವರ್ ಸ್ಟೇರಿಂಗ್ ಕೊಟ್ಟಿದ್ದೀವಿ. ಪ್ಲಸ್ ನಿಮಗೆ ಎಕನಾಮಿಕಲಿ ಮತ್ತೊಂದು ವಿಚಾರ ನಾನು ಹೇಳ್ಬೇಕು ಅಂತಂದ್ರೆ, ಎಂಜಿನ್ ಆಯಿಲ್ ಕೂಡ ಬಹಳ ಕಡಿಮೆ, ಬರೀ 7.5 ಲೀಟರ್ ಅಲ್ಲೇ ಇದರ ಸಾಮರ್ಥ್ಯ, ಇದರ ಉಪಯೋಗ ಸಾಕಾಗುತ್ತೆ ಜನಗಳಿಗೆ. ಅದು ಒಂದು ನಿರೀಕ್ಷೆನೂ ಇದರಲ್ಲಿ ಪಾಸ್ ಮಾಡಿದ್ದಾರೆ. ಇನ್ನು ನಾನು ಗೇರ್ ಬಾಕ್ಸ್ ಅಲ್ಲಿ ಆಯಿಲ್ ಮಟ್ಟ ಹೇಳೋದಾದ್ರೆ ಮಿನಿಮಮ್ 35 ಲೀಟರ್. ಯಾವುದೇ ಟ್ರ್ಯಾಕ್ಟರ್ ಗಿಂತನೂ ಅತಿ ಕಡಿಮೆ ಆಯಿಲ್ ನಲ್ಲಿ 35, ಮಿನಿಮಮ್ ಮ್ಯಾಕ್ಸಿಮಮ್ 38. ಇಷ್ಟು ಕಡಿಮೆ ಪ್ರಮಾಣದಲ್ಲಿ. ಇನ್ನೊಂದೇನಂತಂದ್ರೆ ನಾನು ವಿಡಿಯೋ ಮಾಡೋದಕ್ಕೂ ಅದೇ ಕಾರಣ. ನಾನು ತಿಳ್ಕೊಂಡಿನಿ ಬೇರೆ ಹತ್ರ ಗಾಡಿ ಹಿಂಗಿದೆ ಅಂತ. ಈಗ ತಿಳ್ಕೊಂಡೋದಕ್ಕೋಸ್ಕರ ಇದು ಬೆನಿಫಿಟ್ ಆಗತ್ತೆ ರೈತರಿಗೆ. ಯಾಕಂತ ಅಂದ್ರೆ ಇವಾಗ ಅವ್ರಿಗೆ ಗೊತ್ತಾಗಿಲ್ದಂಗ ತಗೊಳಕ್ ಬರಲ್ರಿ. ಅವ್ರಿಗೆ ಮೇನ್ ಗೊತ್ತಾದ್ರೆ ನಾನು ವಿಡಿಯೋ ರೂಪದಲ್ಲಿ ಅವ್ರಿಗೆ ತಿಳಿಸ್ಕೊಟ್ರೆ ಅವ್ರಿಗೆ ಒಂದು ಉಪಯೋಗ ಆಗತ್ತೆ, ಬೆನಿಫಿಟ್ ಆಗತ್ತೆ ಅಂತಾನೆ ಹೇಳಿ ವಿಡಿಯೋ ಮಾಡಿದೀನಿ ಫ್ರೆಂಡ್ಸ್. ಎಲ್ಲಿ ಪ್ರಮೋಷನ್ ವಿಡಿಯೋ ಮಾತ್ರ ಅಲ್ಲಿದು. ಖಂಡಿತ ಇದರಲ್ಲಿ ಪವರ್ಸ್ ಈ ಒಂದು ಟ್ರಾನ್ಸ್ಮಿಷನ್ ಅಲ್ಲಿ OEB ಆಯಿಲ್ ಯೂಸ್ ಮಾಡಿದೀವಿ. ಈ OEB ಆಯಿಲ್ ನಿಮಗೆ
ಪವರ್ ಸ್ಟೇರಿಂಗ್ ಯೂಸ್ ಆಗ್ತಾ ಇದೆ, ಟ್ರಾನ್ಸ್ಮಿಷನ್ ಯೂಸ್ ಆಗ್ತಾ ಇದೆ, ವೆಟ್ ಬ್ರೇಕ್ ಯೂಸ್ ಆಗ್ತಾ ಇದೆ, ವಿತ್ ಲಿಫ್ಟಿಂಗ್ ಕೆಪಾಸಿಟಿ ಹೈಡ್ರೋಲಿಕ್ ಬಳಸ್ತಾ ಇದೀವಿ. ಮಿನಿಮಮ್ 35 ಮ್ಯಾಕ್ಸಿಮಮ್ 38 ಇಷ್ಟು ಕಡಿಮೆ ಪ್ರಮಾಣದಲ್ಲಿ ನಾವು ಎಲ್ಲಾ ಕೆಲಸಗಳನ್ನ ಯೂಸ್ ಮಾಡಿ ರೈತರಿಗೆ ಹಣದ ಅನುಕೂಲತೆ ಮತ್ತು ಎಕನಾಮಿಕಲಿ ಅವರಿಗೆ ಇದರದ್ದು ಡ್ರೈನ್ ಟೈಮ್ 1500 ಗಂಟೆ ತನಕ ಬಳಸಬಹುದು. ಹಾಗಾಗಿ ಇದ್ರ ಕೂಡ ಅವರಿಗೆ ಹೊರೆ ಅನ್ಸಲ್ಲ ಅಂತ ನನ್ನ ಅಭಿಪ್ರಾಯ ವ್ಯಕ್ತಪಡಿಸ್ತಾ ಇದ್ದೀನಿ. ನೆಕ್ಸ್ಟ್ ಸರ್, ನನ್ನ ಈ ಮೀಟರ್ ಅಲ್ಲಿ ನಿಮಗೆ ಡಿಜಿಟಲ್ ಮೀಟರ್ ಕೊಟ್ಟಿದ್ದೀವಿ. ಆ ಡಿಜಿಟಲ್ ಮೀಟರ್ ಅಲ್ಲಿ ಏನಾಗಿದೆ ಅಂದ್ರೆ ಈ ಎಂಜಿನ್ ನಲ್ಲಿ ಒಂದು ಅಡಿಷನಲ್ ವಿಚಾರ ಏನು ಅಂತಂದ್ರೆ ಪ್ಯಾರಲಲ್ ಕೂಲಿಂಗ್ ಸಿಸ್ಟಮ್ ಕೊಟ್ಟಿದ್ದೀವಿ. ವೆರಿ ಇಂಪಾರ್ಟೆನ್ಸ್. ಯಾಕಂದ್ರೆ ರೈತರು ನಮ್ಮ ನಿರೀಕ್ಷೆ ಮಟ್ಟದಿಂದ 8 ರಿಂದ 10 ತಾಸು ಟ್ರಾಕ್ಟರ್ ಬಳಸಿದ್ರು ಯಾವುದೇ ರೀತಿ ಹೀಟಿನ ಒಂದು ವ್ಯತ್ಯಾಸ ಎಂಜಿನ್ ನಲ್ಲಿ ಕಂಡು ಬರೋದಿಲ್ಲ. ಕಾರಣ ಸರೌಂಡ್ ಕೂಲಿಂಗ್ ಸಿಸ್ಟಮ್ ವೆರಿ ವೆರಿ ಇಂಪಾರ್ಟೆಂಟ್ ಸರ್. ಹಾಗಾಗಿ ನಾವು ಟೆಕ್ ಮಾಡೆಲ್ ಅನ್ನ ಎಂಜಿನ್ ಆಯ್ಕೆ ಮಾಡ್ಕೊಂಡಿದ್ದೀವಿ. ಅದರ ಜೊತೆಗೆ ಡಿಜಿಟಲ್ ಕ್ಲಸ್ಟರ್ ಕೊಟ್ಟಿದ್ದೀವಿ. ಅವರಿಗೆ ಒಂದ್ ಸೈಡ್ ಹೀಟಿಂಗ್ ವ್ಯೂ ಆಗ್ತಾ ಇರ್ತದೆ, ಮತ್ತೊಂದ್ ಸೈಡ್ ಡೀಸೆಲ್ ಎಷ್ಟು ಹೋಗಿದೆ ಏನೋ ಅನ್ನೋದು ವ್ಯೂ ಆಗ್ತಾ ಇರ್ತದೆ. ಅದ್ರ ಜೊತೆಗೆ ಅತ್ಯಾಕರ್ಷಕವಾಗಿ ಅವ್ರಿಗೆ ಎಲ್ಲಾ ರೀತಿ ಅನುಕೂಲವಾಗ್ಲಿ ಅಂತ ಇಂಜಿನ್ ಏನಾದ್ರು ವೀಟ್ ಆಗ್ಬಿಟ್ಟು ಜಾಸ್ತಿ ಹೊಡ್ತಾ ಇದ್ರೆ ನಮ್ಗೆ ಗೊತ್ತಾಗ್ತದೆ, ಡೀಸೆಲ್ ಎಲ್ಲ ಕೂಡ ಗೊತ್ತಾಗ್ತದೆ. ಆ ನಂತರ ಏರ್ ಫಿಲ್ಟರ್ ಏನಾದ್ರು ಬ್ಲಾಕಿಂಗ್ ಚೋಕಿಂಗ್ ಆದ್ರೆ ಅದ್ರಲ್ಲೇ ಒಂದು ಇಂಡಿಕೇಶನ್ ಬರ್ತದೆ, ನಾನು ಏರ್ ಫಿಲ್ಟರ್ ಇಮಿಡಿಯೇಟ್ ಕ್ಲೀನ್ ಮಾಡ್ಬೇಕು ಅಂತ ಹೇಳಿ ಅಲ್ಲೂ ಕೂಡ ನಮ್ಗೆ ಇಂಡಿಕೇಶನ್ ಬರುತ್ತೆ. ಮತ್ತು ವೆರಿ ಸ್ಮಾರ್ಟ್ ಇದೆ. ಯಾವುದೇ ಹೊರಗಡೆ ಏರ್ ಫಿಲ್ಟರ್ಗಳು ಬೋಲ್ಗಳು ಕ್ಲೀನ್ ಮಾಡುವಂತದ್ದು ಯಾವ್ದಿಲ್ಲ, ಎಲ್ಲ ಸ್ಮಾರ್ಟ್ ಆಗಿ ಬಂದಿದೆ. ಮತ್ತು ವಿಶೇಷತೆ ಇನ್ನೊಂದು ಹೇಳೋದಾದ್ರೆ ಮೆಟಲ್ ಟ್ಯಾಂಕ್ ಬಂದಿದೆ. ಮೆಟಲ್ ಟ್ಯಾಂಕ್ ಹೌದು. ಈ ಟೋಟಲಿ 60 ಲೀಟರ್ ಟ್ಯಾಂಕ್ ಸಾಮರ್ಥ್ಯ ಇದೆ. ಮೆಟಲ್ ಟ್ಯಾಂಕ್ ಬಂದಿದೆ, 60 ಲೀಟರ್ ಹಿಡಿತಾ ಇದೆ. ವಿತ್ ಡ್ರೈ ಎಲಿಮೆಂಟ್ ಏರ್ ಫಿಲ್ಟರ್ ಬಂದಿದೆ ಸರ್. ಡ್ರೈ ಎಲಿಮೆಂಟ್ ವೆರಿ ಸ್ಟ್ರಾಂಗ್ ಅಂಡ್ ಪವರ್ಫುಲ್ ಎಂಜಿನ್ ಇಂಜಿನ್ ಸಮೇತ. ಆಮೇಲೆ ನಿಮಗೆ ಕೂಲಿಂಗ್ ಸಿಸ್ಟಮ್ ಅಲ್ಲಿ ಮಿನಿಮಮ್ ನಿಮಗೆ 6.75 ಅಂದ್ರೆ ಮಿನಿಮಮ್ 7 ಲೀಟರ್ ಸಾಮರ್ಥ್ಯ ಇರ್ತದೆ ರೇಡಿಯೇಟರ್ ಅಲ್ಲಿ. ಎಂಜಿನ್ ಒಳಗೂ ಇರ್ತದೆ, ಎಂಜಿನ್ ಹೊರಗೂ ಇರ್ತದೆ. ವಿತ್ ಥರ್ಮೋಸ್ಟಾಟ್ ಮುಖಾಂತರ ಅದು ಟ್ರ್ಯಾಕ್ಟರ್ ನ ಟೆಂಪರೇಚರ್ ಕಂಟ್ರೋಲ್ ತಗೊಳುತ್ತೆ. ಎಷ್ಟೇ ಹೀಟ್ ಆದ್ರೂ ರೆವಲ್ಯೂಷನ್ ಆಗುತ್ತೆ. ವಾಪಸ್ ಹೀಟ್ ಆಗಿರೋ ಕೂಲೆಂಟ್ ಹೊರಗಡೆ ಫ್ರಂಟ್ ಬರ್ತದೆ, ಫ್ರಂಟ್ ಕೂಲೆಂಟ್ ಒಳಗಡೆ ಹೋಗುತ್ತೆ ರೈತರೆ. ಇನ್ನು ನೆಕ್ಸ್ಟ್ ನಮಗೆ ಸ್ಟೇರಿಂಗ್ ಮಧ್ಯೆ ಹೇಳೋದಾದ್ರೆ ವೆರಿ ಈಸಿ ಟು ಡ್ರೈವ್ ಅಂಡ್ ಆಪರೇಷನ್ಸ್, ಹ್ಯಾಂಡ್ ಫ್ರೀ. ನೀವು ಅಷ್ಟು ಸ್ಮೂತ್ ಸರಳವಾಗಿ ನಿಮ್ಮ ಎಂತ ಕ್ರಿಟಿಕಲ್ ಪೊಸಿಷನ್ಗಳನ್ನ ನಾವು ಆಯಾಸ ಇಲ್ದೇನೆ ನೀವು ಫ್ರೀ ಆಗಿ ಡ್ರೈವ್ ಮಾಡುವಾಗ ನಿಮಗೆ ಸೀಟಿಂಗು ಮತ್ತು ಸ್ವಲ್ಪ ಸ್ಟೇರಿಂಗು ಬಹಳ ಅನುಕೂಲತೆಯನ್ನು ಸೆಟ್ ಮಾಡಿದ್ದೀವಿ. ಮತ್ತೊಂದು ವಿಶೇಷ ಏನು ಅಂತಂದ್ರೆ ರೈತರೆ, ಈ ಟ್ರ್ಯಾಕ್ಟರ್ ಅಲ್ಲಿ ಕಂಪನಿ ಫಿಟ್ಮೆಂಟ್ ಆಗಿರ್ತಕ್ಕಂಥ ಬಂಪರ್ ಬಂದಿದೆ, ಅದೊಂದು ವಿಶೇಷ ಕೊಡುಗೆ. ಮತ್ತೆ ನಿಮಗೆ ಟೌ ಹುಕ್ ಕೂಡ ಬಂದಿದೆ, ಇದು ಕಂಪನಿ ಫಿಟ್ಮೆಂಟ್ ಆಗಿ ಬಂದಿದೆ. ಮತ್ತೆ ಹಿಂದಿನ ನಿಮಗೆ ಸ್ಟ್ರಕ್ಚರ್ ಅನ್ನು ನೋಡೋದಾದ್ರೆ ಫುಲ್ ಹೆವಿ ಡ್ಯೂಟಿ, 1500 kg ಸಾಮರ್ಥ್ಯ ಲಿಫ್ಟಿಂಗ್ ಕೆಪಾಸಿಟಿ. ಮುಂಚೆ ಮೊದಲು ಟ್ರಾಕ್ಟರ್ ಇರ್ಲಿಲ್ಲ ಸರ್, ನೀವೇ ಓನ್ ಆಗಿ ಮಾಡಿಸ್ಕೋಬೇಕಾಯ್ತು. ಏನಂದ್ರೆ ಎಕ್ಸ್ಟ್ರಾ ಈಗ ಈ ಫಿಟ್ಟಿಂಗ್ ರೈತರಿಗೆ ಒತ್ತೆ ಕೊಡಬಾರ್ದು ಅಂತ ಹೇಳಿ. ಹೌದು, ಇದಕ್ಕೆ ಅವ್ರಿಗೆ ಡೈರೆಕ್ಟ್ ಕಂಪ್ನಿ ಫಿಟ್ಟೆಡ್ ಕೊಟ್ಬಿಡೋಣ, ಅವ್ರಿಗೆ ಅನುಕೂಲತೆ ಇದರಿಂದ ಇರ್ತದೆ. ಹಾಗಾಗಿ ಇದು ಕಂಪ್ನಿ ಫಿಟ್ಟೆಡ್ ಟೌ ಹುಕ್ ಕೊಟ್ಟಿದ್ದೀವಿ. ಅಲಾಂಗ್ ವಿತ್ ನಿಮಗೆ ಫ್ರಂಟ್ ಬಂಪರ್ ಕೂಡ ಕಂಪ್ನಿಯಿಂದ ನೇರವಾಗಿ ಬಂದಿದೆ. ಹಿಂದ್ಗಡೆ ಸ್ಟ್ರಕ್ಚರ್ ಅನ್ನ ಸ್ವಲ್ಪ ಮಾಡಿಫೈ ಮಾಡಿ ಅವ್ರಿಗೆ ಯಾವುದೇ ಹೆವಿ ಉಪಕರಣಗಳನ್ನ ಯಾವುದೇ ನಿರ್ಭೀತಿಯಿಂದ 1500 kg ಲಿಫ್ಟಿಂಗ್ ಯೂಸ್ ಮಾಡ್ಲಿ ಅಂತಾನೆ ಟೋಟಲಿ ಸ್ಟ್ರಕ್ಚರ್ ಹೆವಿ ಬಿಲ್ಟ್ ಆಗಿದೆ. ಕಾಸ್ಟಿಂಗ್ ಅಲ್ಲಿ ತುಂಬಾ ಬದಲಾವಣೆಯನ್ನು ಕೊಟ್ಟಿದ್ದೀವಿ ಸರ್. ಸರ್ ಇದು P2 HP ಬಂದ್ಬಿಟ್ಟು ಎಷ್ಟು ಬರ್ತದೆ? 35.5 ಸರ್. ಅವ್ರ ನಿರೀಕ್ಷೆಗಿಂತ, ಯಾಕಂದ್ರೆ ಈ ಟ್ರ್ಯಾಕ್ಟರ್ ಇರೋದು 39 HP, ಹೆಚ್ಚಿನ ಸಾಮರ್ಥ್ಯ ನಿರೀಕ್ಷೆ P2 ಮೇಲೆ ಇರ್ತಾರೆ. ಅಲ್ಲೂ ಕೂಡ ಅವ್ರಿಗೆ ಫಾಸ್ಟ್ ಮತ್ತು ಅದರ ಕೆಪಾಸಿಟಿ HP ಇಂಪ್ರೂವ್ ಮಾಡಿ ಅವ್ರಿಗೆ ಅನುಕೂಲತೆಯನ್ನ ಇದರಲ್ಲಿ ಹೆಚ್ಚು ತೋರಿಸಿದೇವೆ ಸರ್. ನೋಡಿ ರೈತರೆ, ಇದರಲ್ಲಿ ಬರ್ತಕ್ಕಂತ ಏನು ಎಲೆಕ್ಟ್ರಿಕಲ್ ವಸ್ತುಗಳಾದಂತ ಬ್ಯಾಟ್ರಿ ಆಗಿರ್ಬೋದು, ಆಲ್ಟರ್ನೇಟಿವ್ ಡೈನಮೋ, ನಮ್ಮ ಎಲೆಕ್ಟ್ರಿಕಲ್ ವೈರಿಂಗ್ಸು, ಸೆಲ್ಫ್ ಸ್ಟಾರ್ಟರ್ ಮೋಟ್ರು, ನಂತರ 1 ಇಯರ್ಗೆ ಸಂಬಂಧಪಟ್ಟಂತ ವಸ್ತುಗಳು ಒಂದ್ ವರ್ಷಕ್ಕೆ ಮಾತ್ರ ಇದು ಸೀಮಿತವಾಗಿ ವಾರಂಟಿಯಲ್ಲಿ ನಾವು ನೀಡ್ತೇವೆ. ಅದರ ಜೊತೆಗೆ ಎಂಜಿನ್ ಆಗಿರ್ಬೋದು, ಗೇರ್ ಬಾಕ್ಸ್ ವಿತ್ ಹೈಡ್ರೋಲಿಕ್, ನಮಗೆ ಶೀಟ್ ಪೆಟ್ರೋಲ್ ಸಮೇತವಾಗಿ 6 ವರ್ಷ ವಾರಂಟಿಗೆ ಒಳಪಡ್ತಾ ಇದೆ. 2 ವರ್ಷ ನಿಮಗೆ ಲೇಬರ್ ಫ್ರೀ ಆಗಿ ನಾವು ವಾರಂಟಿ ಕೊಡ್ತಾ ಇದ್ದೇವೆ. ವಾರಂಟಿ ಅಂದ್ರೆ ಯಾವುದೇ ಲೇಬರ್ ಇರೋದಿಲ್ಲ, ಪಾರ್ಟ್ಸ್ ಮೇಲೆ ಚಾರ್ಜನ್ನು ಕೂಡ ನಾವು ತಗೊಳ್ಳೋದಿಲ್ಲ. ನೋಡೋದಾದ್ರೆ ಈಗ ನಾವು ಬೇರೆ ಟ್ರ್ಯಾಕ್ಟರ್ ಗಳನ್ನ ನಾವು ಕಂಪೇರ್ ಮಾಡೋದಾದ್ರೆ ನಮ್ಗಲ್ಲಿ SFC ಮೌಲ್ಯ ಏನಿರ್ತದಲ್ಲ, ಮೂಲ 198, 192 ಹಾಗೂ 230 ಹೀಗೆಲ್ಲ SFCಗಳು ವಿಭಿನ್ನವಾಗಿರ್ತವೆ. ನಮ್ಮಲ್ಲಿ ಏನಿದೆ 182 ml ಗ್ರಾಮ್ ಪರ್ ಅವರ್ ಒಂದು HP ಗೆ ಕನ್ಸಂಪ್ಷನ್ ಮಾಡೋದ್ರಿಂದ ಅತಿ ಹೆಚ್ಚು ಅವ್ರಿಗೆ ಡೀಸೆಲ್ ಕನ್ಸಂಪ್ಷನ್ ಆಗುತ್ತೆ ಅಂತ ನಾನು ವಿಶ್ವಾಸ ಮುಖಾಂತರ ಭರವಸೆಯಿಂದ ಹೇಳ್ತಾ ಇದ್ದೇನೆ. ಡೀಸೆಲ್ ಹಾಗಾಗಿ ಮೈಲೇಜ್ ಯಾವುದೇ ಟ್ರ್ಯಾಕ್ಟರ್ ನೀವು ಕಂಪೇರ್ ಮಾಡಿದ್ರೆ ಒಳ್ಳೆ ಮೈಲೇಜ್, ರೋಡಲ್ಲಿ ಮೈಲೇಜ್, ಹೊಲಗಳಲ್ಲಿ ಮೈಲೇಜ್ ಅನುಕೂಲತೆ ಸಿಗುತ್ತೆ. ಏನೋ ಸಿಸ್ಟಮ್ ಚೇಂಜ್ ಮಾಡಿದ್ರೆ ಏನ್ ಬಾನಟ್ ಹಳೆ ಈಗ ಮೊದ್ಲು ಇರೋ ಬಾನಟಿಗೆ ಇದಕ್ಕೂ ಸಿಸ್ಟಮ್ ಏನೋ ಚೇಂಜ್ ಮಾಡಿದ್ರೆ, ಹಾಗೆ ಗ್ರೌಂಡ್ ಫ್ಲೋರ್ ಏನಾರ ಸ್ವಲ್ಪ ಹೈಟ್ ಮಾಡಿದ್ರೆ ಏನ್ ಸ್ವಲ್ಪ ತಿಳಿಸ್ಕೊಡಿ ಸರ್ ಅದಕ್ಕೆ. ಹೌದು,
ಈಗ ನಾವು ಬಾನೆಟ್ಗೆ ಒನ್ ಟಚ್ ಅಲ್ಲಿ ನಿಮಗೆ ಬಾನೆಟ್ ಓಪನ್ ಆಗ್ತದೆ. ಹೀಗೆ ಈ ಮುಖದಲ್ಲಿ ನಿಮಗೆ ಓಪನ್ ಮಾಡ್ತಾ ಇದ್ದೀವಿ. ಈಗ ಒನ್ ಟಚ್ ಅಲ್ಲಿ ನಿಮಗೆ ಬಾನೆಟ್ ಓಪನ್ ಆಗುತ್ತೆ. ವಿತ್ ಪ್ರೆಸ್ ಅಲ್ಲಿ ಲಾಕಿಂಗ್ ಸಿಸ್ಟಮ್ ಕೊಟ್ಟಿದ್ದೀವಿ. ಹಂಗ ಹಾಕಿದ್ರೆ ಲಾಕ್ ಆಗುತ್ತೆ ಸರ್. ಯಾವುದೇ ರೀತಿ ನಿಮಗೆ ರೋಡ್ ಅಲ್ಲಿ ವೈಬ್ರೇಟ್ ಅಲ್ಲಿ ಓಪನ್ ಆಗೋದು ಯಾವುದೇ ಚಾನ್ಸಸ್ ಇಲ್ಲ. ಪ್ರಾಪರ್ ಲಾಕಿಂಗ್ ಸಿಸ್ಟಮ್ ಕೊಟ್ಟಿದ್ದೀವಿ. ಸೆಕೆಂಡ್ ಥಿಂಗ್ಸ್ ಏನಂತಂದ್ರೆ ಜನಗಳು ನಮಗೆ ಗ್ರೌಂಡ್ ಕ್ಲಿಯರೆನ್ಸ್ ಮಟ್ಟ ಕೇಳ್ತಾ ಇದ್ದಾರೆ. ಆ ಗ್ರೌಂಡ್ ಕ್ಲಿಯರೆನ್ಸ್ ಅನ್ನ ಇಂಪ್ರೂವ್ಮೆಂಟ್ ಮಾಡಿ ನಾವು ಹೌದು ಫ್ರಂಟ್ ಗಾಳಿ ಹತ್ತವ್ರೆ. ಹೌದು ಸರ್. ಬ್ಯಾಕ್ ಸೈಡ್ ಬಾಡಿ ಅಟ್ಕೊಂಡ್ ಬಿಡ್ತೈತ್ರಿ ಕೆಳಗಡೆ ಗ್ರೌಂಡ್ ಬಂದ್ಬಿಟ್ಟು. ಹಾಗಾಗಿ ವಿಶೇಷತೆ ಏನು ಅಂತಂದ್ರೆ 388 ನಾವು ಹೈಟ್ ಗೆ ಯಾವುದೇ ರೀತಿ ನಮಗೆ ಇಂಜಿನ್ ಟ್ರಾನ್ಸ್ಮಿಷನ್ ಇಂಜಿನ್ ಸಂಪು ಟಚ್ ಆಗದ ರೀತಿಯಲ್ಲಿ ಹೈಟ್ ಮಾಡಿದೀವಿ. ಅವ್ರಿಗೆ ಹೋಗಿ ಗ್ರೌಂಡ್ ಕ್ಲಿಯರೆನ್ಸ್ ನಮಗೆ ಯಾವುದೇ ಬದು ದಿಂಡು ಮಡ್ಡು ನಮಗೆ ಟಚ್ ಆಗದಂಗೆ ರೆಡ್ಯೂಸ್ ಮಾಡಿದೀವಿ ಸರ್. ಇದು ನೀವು ಇಲ್ಲಿ ನೋಡ್ಬೋದು. ಯಾಕಂತಂದ್ರೆ ಇದು ಹೈಟ್ ಇರೋದ್ರಿ ಇದು ಕೆಳಗಡೆ ಇಲ್ಲಿ ಹೌದೌದು. ಅಲ್ಲಿ ನಮಗೆ ಇನ್ನೂ 8.5 ಇಂಚ್ ಹೈಟ್ ಇತ್ತಲ್ಲ, ಅದನ್ನ ಮಟ್ಟ ಕಡಿಮೆ ಮಾಡಿ ಅವರಿಗೆ ಫ್ಲಾಟ್ ಅನುಕೂಲ ಮಾಡಿದೀವಿ. ಗ್ರೌಂಡ್ ಕ್ಲಿಯರೆನ್ಸ್ ಜಾಸ್ತಿ ಕೊಟ್ಟಿದೀವಿ. ಅದು ಒಂದು ಪ್ಲಸ್ ಪಾಯಿಂಟ್ ವಿಶೇಷತೆ ಇದೆ. ಇದು ಮಹೇಂದ್ರ 275 TU ಪವರ್ ಪ್ಲಸ್. ಇದರಲ್ಲಿ ನ್ಯೂ ಗ್ರಾಫಿಕ್ ಡಿಸೈನ್ ಬಂದಿದೆ. ಎಂಟೈರ್ ನ್ಯೂ ಲುಕ್ ಟೆಕ್ ಯುವೋ ಟೆಕ್ ಶೈಲಿಯಲ್ಲಿದೆ ಇದು. 2024 ಒಂದು ಹೊಸ ನವೀನ ವಿನ್ಯಾಸದಲ್ಲಿ ಟೆಕ್ ಮಾಡೆಲ್ ನೊಂದಿಗೆ PCM ಗೇರ್ ಬಾಕ್ಸಿನ ಒಂದು ಅಟ್ಯಾಚ್ಮೆಂಟ್ ನೊಂದಿಗೆ ಹೆವಿ ಹೈಡ್ರೋಲಿಕ್ ವಿತ್ ಎಕನಾಮಿ ಲಾಂಗ್ ಸರ್ವಿಸ್ ಡ್ರೈನ್ ಇಷ್ಟೆಲ್ಲ ಉತ್ಕೃಷ್ಟ ವಿಶೇಷತೆಯನ್ನು ಈ ಟ್ರ್ಯಾಕ್ಟರ್ ಅಲ್ಲಿ ತಗೊಂಡು ಬಂದಿದ್ದೇವೆ. ರೈತರಿಗೆ ತುಂಬಾ ಅನುಕೂಲತೆ ಇದರಿಂದ ಸಿಗುತ್ತೆ ಅನ್ನೋ ಭರವಸೆ ನಮಗಿದೆ. ರೈತರು ಇದನ್ನ ಗಮನಿಸಬೇಕು. ಸಂಪೂರ್ಣ ಈ ವಿಡಿಯೋ ವೀಕ್ಷಣೆ ಮಾಡಿ ಇದರ ಅಭಿವೃದ್ಧಿ ಸಫಲತೆಯನ್ನು ಪಡಿಬೇಕಂತ ನಾನು ರೈತರಿಗೆ ಹೇಳಕ್ ಇಷ್ಟಪಡ್ತೀನಿ.